ಮೈಸೂರಿನ ಸಿದ್ಧಾರ್ಥನಗರದಲ್ಲಿರುವ ಮೈತ್ರಿ ಮಹಿಳಾ ಕೂಟದ ವತಿಯಿಂದ ಪ್ರತಿ ವರ್ಷದಂತೆ ಜೂನ್ 5ರಂದು ಪರಿಸರ ದಿನಾಚರಣೆ ಆಚರಿಸುತ್ತಾ ಬಂದಿರುತ್ತಾರೆ. ಹಾಗೆಯೇ ಪರಿಸರ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯ ವತಿಯಿಂದ ಇಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಮಾಜಿ ಕಾರ್ಪೊರೇಟರ್ ವರಲಕ್ಷ್ಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮೈತ್ರಿಕೂಟದ ಸದಸ್ಯರಾದ ಅನಿತಾ ಅವರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ವಿಜೇತರಿಗೆ ಬಹುಮಾನವಾಗಿ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ವಿವಿಧ ಮಾದರಿಯ ಸಸಿಗಳನ್ನು ನೀಡಲಾಯಿತು. ಮೈತ್ರಿಕೂಟದ ಸದಸ್ಯರಾದ ಅನಿತಾ ಅವರಿಗೆ ಒಂದು ಅವಶ್ಯಕತೆ ಇತ್ತು, ಹೊಲಿಗೆ ಮಿಷನ್ದ ಅವಶ್ಯಕತೆ ಇತ್ತು. ಆಗ ನಾನು ನಮ್ಮ ಫ್ರೆಂಡ್ ಆದಂಥ ವರಲಕ್ಷ್ಮಿ ಅವ್ರಿಗೆ ಕೇಳಿದಾಗ, ಅಕ್ಕ ನಾನು ಕೊಡಿಸ್ತೀನಿ ಅಕ್ಕ, ನೀವೇನು ಇದು ಮಾಡಬೇಡಿ, ನಾನು ಕೇಳಿದ ತಕ್ಷಣ ನಾಳೆನೇ ಕೊಡಿಸ್ತೀನಿ ಅಂದರು. ಬೇಡ, ನಮ್ಮದು ಕಾರ್ಯಕ್ರಮ ಇದ್ದಾಗ ನೀವು ಬನ್ನಿ ಅದನ್ನು ಕೊಡಿ ಅಂತ ಹೇಳಿದಾಗ ಬಹಳ ಸಂತೋಷವಾಗಿ ಒಪ್ಕೊಂಡ್ರು. ಬಟ್ ಅವ್ರ ಸಹಕಾರ ನಮ್ಮ ಮೈತ್ರಿಕೂಟಕ್ಕೆ ಇನ್ನೂ ಬೇಕಾಗಿದೆ. ಅದನ್ನು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಖಂಡಿತ ಅಕ್ಕ, ನೀವು ಯಾವಾಗ ಬೇಕಾದ್ರೂ ಕರೀರಿ, ಏನು ಕೇಳಿದ್ರು ನಾನು ಮಾಡಿಕೊಡೋಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಮೈತ್ರಿಕೂಟದ ಅಧ್ಯಕ್ಷರಾದಂಥ ಲತಾ ಸಿದ್ದೇಗೌಡ ಇರ್ಬೋದು, ರಾಧಾಮಣಿ ಇರ್ಬೋದು, ಮಂಜುನಾಥ್ ಏನು ಗೀತಾ ಮಂಜುನಾಥ್ ಹಾಗೂ ತೇಜಸ್ವಿನಿ ಶ್ರುತಿ ಎಲ್ಲರ ಸಹಕಾರ. ಅದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೈತ್ರಿಕೂಟದ ಸದಸ್ಯರಿಂದ ಎಲ್ಲ ಮೆಂಬರ್ಸು ಕೂಡ ನನಗೆ ಬಹಳ ಸಹಕಾರ ನೀಡ್ತಾ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅವರೆಲ್ಲರೂ ಕೂಡ ಕಾರಣ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಮುಖಾಂತರ ಧನ್ಯವಾದಗಳು ಹೇಳ್ತಾ, ನಾವು ಪ್ರತಿ ವರ್ಷ ಪರಿಸರ ದಿನಾಚರಣೆನ ಆಚರಿಸಿ ಒಂದೊಂದು ಗಿಡನ ನಾವು ಇದರಲ್ಲಿ ಪಾರ್ಕಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಗಿಡನ ನೆಟ್ಟು ಆ ಗಿಡನ ನೋಡ್ಕೊತೀವಿ. ಅದೇ ರೀತಿ ಇವತ್ತು ನಮ್ಮ ಸಂಘದಲ್ಲೂ ಕೂಡ ಪರಿಸರ ದಿನಾಚರಣೆನ ಆಚರಿಸಿ ಒಂದು ಕ್ವಿಝ್ ಇಟ್ಟಿದ್ವಿ. ಕ್ವಿಝಲ್ಲಿ ಗೆದ್ದವ್ರಿಗೆ ಗಿಡಗಳನ್ನೇ ಕೊಡಬೇಕು ಅಂತ ಹೇಳಿ ಗಿಡನೇ ಕೊಡ್ತಾಯಿದ್ದೀವಿ. ಅವ್ರನ್ನ ಆ ಗಿಡನ ಬೆಳೆಸಿ ಚೆನ್ನಾಗಿ ಅಂತ ಹೇಳಿ ಗಿಡಗಳನ್ನೇ ಕೊಡ್ತಾಯಿದ್ದೀವಿ. ಹಾಗೂ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರಿಗೆ ಇವತ್ತು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಒಬ್ಬರು ಜೀವನಕ್ಕೆ ಉಪಯೋಗ ಆಗೋವಂಥ ಹೊಲಿಗೆ ಮಿಷಿನ್ನ ಕೊಟ್ಟರು. ಇವತ್ತಿನ ದಿನ ಹೆಣ್ಮಕ್ಳಿಗೆ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ನಾನು ಧ್ವನಿ ಮತ್ತು ಮಹಿಳಾ ಸಂಸ್ಥೆಯ ರಾಜ್ಯಾಧ್ಯಕ್ಷೆಯಾಗಿ ನಾನು ಸುಮಾರು 2 ವರ್ಷದಿಂದ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಫೋಟೋಗಳನ್ನ ಕೂಡ ನಾನು ಪದ್ಮ ಸುರೇಶ್ ಅವರಿಗೆ ನಾನು ಮಾಡೋಂಥ ಕಾರ್ಯನ ಅವ್ರಿಗೆ ವಿಷಯ ಮುಟ್ಟಿಸ್ತಾ ಇರ್ತೀನಿ. ಆದರೆ ಹೆಣ್ಮಕ್ಳಿಗೆ ಎಲ್ಲೇ ನೊಂದಿದ್ದಂಥ ಹೆಣ್ಮಕ್ಳಿಗೆ ಯಾವುದೇ ಜಿಲ್ಲೆಯಲ್ಲಿದ್ದರೂ ಕೂಡ ನಾವು ಹೋಗಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋವಂಥ ಕೆಲಸ ಮಾಡ್ತಾಯಿದ್ವಿ. ಹಾಗೂ ಈ ಮೈತ್ರಿಕೂಟಕ್ಕೆ ನನ್ನನ್ನು ಆಹ್ವಾನಿಸಿದಂಥ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಲತಾ ಸಿದ್ದೇಗೌಡ, ಪದ್ಮಾ ಸುರೇಶ್, ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಶ್ರುತಿ, ಗೀತಾ, ತೇಜ, ರಾಧಾಮಣಿ ಹಾಗೂ ಮಹಿಳಾ ಸಂಘದ ಇತರೆ ಸದಸ್ಯರುಗಳು ಭಾಗಿಯಾಗಿದ್ದರು.